ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಅಜ್ಜಮ್ಮ, ಮುತ್ತೈದೆಯರು ಬಂದಿದ್ದಾರೆ ಅರ್ಶನ ಕುಂಕುಮಕ್ಕೆ. ನಮೋ ನಮೋ ನಟರಾಜ ಮನೋಹರಿ ನಮೋ ಶೈಲತನ. ನಿನ್ನ ಹೆಸರೇನು ತಾಯಿ? ಶೈಲಜಾ. ವಿಮಲ ಹೃದಯೇ. ನಿನ್ನ ಹೆಸರೇನಮ್ಮ? ಬ್ರಹ್ಮಚಾರಿಣಿ. ನವರಾತ್ರಿ ಮೊದಲನೇ ದಿನ ದುರ್ಗಾಮಾತೆ ಶೈಲಪುತ್ರಿ ರೂಪಾಂತರಿಸ್ತಾಳೆ. ನವರಾತ್ರಿ ಎರಡನೇ ದಿನ ದುರ್ಗಾಮಾತೆ ಬ್ರಹ್ಮಚಾರಿಣಿ ರೂಪ ಧರಿಸ್ತಾಳೆ. ಬ್ರಹ್ಮಾಂಡ ಭಾಂಡೋದರಿ. ಲಲಿತಾ, ಅಮ್ಮ ಎದ್ಲಾ? ಸದ್ದೇ ಇಲ್ಲ. ನಾನು 2 ಸರ್ತಿ ಕೂಗ್ ಹಾಕಿದೆ, ಏನು ಪ್ರತಿಕ್ರಿಯೆ ಇರಲಿಲ್ಲ. ತುಂಬಾ ಸುಸ್ತಾಗಿರ್ಬೇಕು, ಮಲ್ಕೊಳ್ಳಿ ಬಿಡಿ. ಆರಾಮಾಗಿದ್ದಾಳೆ ತಾನೆ? ರಾತ್ರಿ ಸುಮಾರು 1:15ನಲ್ಲಿ ಎದ್ದು ಕೂತಿದ್ರು. ನನಗೂ ಎಚ್ಚರ ಆಯಿತು, ಏನು ಅಂತ ಕೇಳಿದೆ. ಏನೂ ಇಲ್ಲ ಅಂದ್ರು. ಆದರೆ ಕಣ್ಣಲ್ಲಿ ಒಂದೇ ಸಮನೆ ನೀರು ಹರಿತಾ ಇತ್ತು. ಹಳೇದ್ ನೆನಪಾಗಿರ್ಬೇಕು. ಅಮ್ಮ, ಪ್ರಯತ್ನ ಪಡ್ತಿದ್ದೀನಿ ಕಣೋ ಮರೆಯೋದಿಕ್ಕೆ, ಆಗ್ತಿಲ್ಲ. ಲಲಿತಾ, ಅಮ್ಮಂಗ್ ಕಾಫಿ ಬೆರೆಸೋ. ಹಾಗೆ ಒಂದಿಷ್ಟು ಇಲಿ ಪಾಷಾಣ ಹಾಕೊಟ್ಬಿಡು, ಮುಗಿಸ್ಕೊಂಡ್ಬಿಡ್ತೀನಿ. ಹಬ್ಬದ ದಿವಸ ಎಂಥ ಮಾತಾಡ್ತೀಯಮ್ಮ? ಏನ್ ಹಬ್ಬನೋ, ನವರಾತ್ರಿ ತದಿಗೆ ಬಂತು ಅಂದ್ರೆ ಮನಸ್ಸಿನಲ್ಲಿ ಏನೋ ಭಯ, ಆತಂಕ. ಹೋಗಿದ್ದಪ್ಪ ವಾಪಸ್ ಬಂದಿದಾರಲ್ಲಮ್ಮ. ಪ್ರಯೋಜನ ಇಲ್ಲ. ಅವ್ರಿಗನ್ನಿಸ್ತು ಭಗವತ್ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಸನ್ಯಾಸಿ ಸ್ವೀಕರಿಸಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು, ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟು ಬಿಟ್ರು. ನಾನು ಹಬ್ಬದ ಸಂಭ್ರಮದಲ್ಲಿ ಎದ್ದು ನನ್ನ ಪಾಡಿಗೆ ಪಾಯಸದ ಅಡಿಗೆ ಮಾಡಿಟ್ಟಿದ್ದೀನಿ. ಈ ಮನುಷ್ಯ ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಬಂದೇ ಬರ್ತಾನೆ ಪೂಜೆಗೆ ಅಂತ. ಗಂಟೆ 10 ಆಯ್ತು, 11 ಆಯ್ತು, 12 ಆಯ್ತು, 3 ಆಯ್ತು. ಆಸಾಮಿ ಪತ್ತೆನೇ ಇಲ್ಲ. ನಿಧಾನಕ್ಕೆ ಭಯ ಶುರುವಾಯ್ತು. ಸ್ನೇಹಿತರ ಮನೆ, ದೇವಸ್ಥಾನ ಎಲ್ಲ ಕಡೆ ಹುಡುಕಿದೆ. ಇವರು ಸುಳಿವೇ ಇಲ್ಲ. ಕಡೆಗೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರೋಕ್ ಶುರುವಾಯ್ತು. ಇವರು ಜೀವಕ್ಕೆ ಏನಾದರೂ ಮಾಡ್ಕೊಂಡ್ಬಿಟ್ಟಿರ್ತಾರೇನೋ ಅಂತ. ಕೆರೆ ಹತ್ರ, ಬಾವಿ ಹತ್ರ, ಆಲದ ಮರದ ಹತ್ರ ಎಲ್ಲ ಕಡೆ ಹುಡುಕಿದೆ. ಎಲ್ಲೂ ಅವರ ಸುಳಿವೇ ಸಿಗಲಿಲ್ಲ. ಅದೇ ಆತಂಕದಲ್ಲಿ ಮನೆ ಬರೋ ಅಷ್ಟರಲ್ಲಿ ರಾತ್ರಿ 8. ದೀಪನೂ ಹೊತ್ತಿರಲಿಲ್ಲ.
ಆಗ ನಿನಗೆ 20 ಇರಬೇಕು. ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳಿದೆ. ಏನು ಇಲ್ಲಪ್ಪ ಅಂದೆ. ಅಪ್ಪ ಎಲ್ಲಮ್ಮ ಅಂತ ಕೇಳಿದೆ. ನನ್ನ ಹತ್ರ ಉತ್ತರನೇ ಇರಲಿಲ್ಲ. ಅಷ್ಟರಲ್ಲಿ ಶಾಮಣ್ಣನ ಮಗ ಭೀಮ ಬಂದು ನನ್ನ ಕೈಲಿ ಒಂದು ಪತ್ರ ಕೊಟ್ಟ. ನಿಮ್ಮ ಯಜಮಾನರು ನಮ್ಮ ಅಪ್ಪನ ಕೈಲಿ ಈ ಪತ್ರ ಕೊಟ್ಟು ಹೋಗಿದ್ದಾರೆ ಅಂತ. ತೆಗೆದು ನೋಡ್ತೀನಿ, ಚೆನ್ನಾಗಿರು, ನಾನು ದೇಶಾಂತರ ಹೋಗ್ತಿದ್ದೀನಿ, ಸಾಧಿಸ್ಬೇಕು, ಅವರು ಸಾಧಿಸ್ಬೇಕು, ಸರಿ, ನಾನು ನೀನು ನೇಣು ಹಾಕೋಬೇಕಾಗಿತ್ತಾ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಮದುವೆ ಮಾಡ್ಕೊಳ್ಳೋದಂತೆ, ಮಕ್ಕಳಿಗೆ ಜನ್ಮ ಕೊಡೋದಂತೆ, ಇದ್ದಕ್ಕಿದ್ದಾಗೆ ವೈರಾಗ್ಯ ಆವರಿಸ್ಕೊಳ್ಳೋದಂತೆ, ಹೊರಟು ಬಿಡೋದಂತೆ. ನಾವೇನ್ ಮಾಡ್ಬೇಕಿಲ್ಲಿ? ಕಟ್ಕೊಂಡು ಹೆಂಡತಿ 4 ಅಕ್ಷರ ಕಲ್ತಿಲ್ಲ, ಮಗನಿಗೆ ಇನ್ನೂ ಒಂದು ಸರಿಯಾದ ಕೆಲಸ ಇಲ್ಲ, ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ವಿವೇಚನೆ ಬೇಡ? ಸಂಸಾರದಲ್ಲಿದ್ದವ್ರನ್ನ ಸಂಕಷ್ಟಕ್ಕೆ ದೂಡಿ ಇವರು ಸನ್ಮಾರ್ಗ ಅಂತ ಹೊರಟುಬಿಟ್ರೆ ಏನ್ ಬಂತು ಫಲ? ನಮ್ಮೋರು ಅಂತ ಅನಿಸ್ಕೊಂಡವರಿಗೆ ನೆಮ್ಮದಿ ಕೊಡದೆ ಹೋದ್ರೆ ಆ ಭಗವಂತ ಒಲಿತನ ಎಂತೆಂಥ ಕಷ್ಟ ಅನುಭವಿಸಿದ್ದೀನಿ ಗೊತ್ತಾ? ಇವ್ರು ಬಿಟ್ಟೋದ್ಮೇಲೆ ಸಂಸಾರ ನಡೆಸೋದ್ ಕಷ್ಟ, ದುಡ್ಡಿಗೆ ಕಷ್ಟ. ಊರಲ್ಲಿರೋ ಎಲ್ಲಾ ಬೇವರ್ಸಿಗಳು ಕಾಮದ ಕಣ್ಣಲ್ಲಿ ನೋಡೋರು. ಸಾಧ್ಯವಾದ್ರೆ ಕೆಡ್ಕೊಳ್ಳೋಣ ಅಂತ. ಸಾಕಮ್ಮ. ಕಾಯ್ಬೇಕಲ್ವೇನೋ ಕಟ್ಕೊಂಡವನು ಸಾಕ್ಷಾತ್ಕಾರ ಅಂತ ಹೊರಟ್ಬಿಟ್ರೆ ಇವರು ಸನ್ಯಾಸಿ ಆಗಿ ಸಾಧಿಸೋ ಸಂಭ್ರಮದಲ್ಲಿ ಕಟ್ಕೊಂಡೆ ಹೆಂಡತಿನ ಸೂಳೆ ಮಾಡ್ಬಿಡ್ತಾರೆ. ಅಜ್ಜಮ್ಮ, ನನ್ ಸ್ನಾನ ಆಯ್ತು. ನನ್ನ ನೋವು ಸಂಟ ನನ್ನೊಟ್ಟಿಗೆ ಸಾಯ್ಲಿ. ಅವಕ್ಕೆ ಯಾಕೆ ಗೊತ್ತಾಗಬೇಕು? महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते। सृष्टिस्थिति विनाशानां शक्तिभूते सनातनी गुणाश्रये गुणमये नारायणी नमोऽस्तुते नारायणी नमोऽस्तुते। ಜಾಜಿ ಜಾಜಿ, ನೀವು ಒಬ್ಳೆ ಬರ್ತಿದ್ಯಾ? ಮನೆಯವ್ರು ಯಾರು ಬರ್ಲಿಲ್ವಾ? ಅಜ್ಜಿ ಅಮ್ಮ ಎಲ್ಲ ತಡವಾಗಿ ಬರ್ತಾರೆ ಕಣೋ. ನವರಾತ್ರಿ ಶುರು ಅಲ್ವಾ, ಅದಕ್ಕೆ ಮನೇಲಿ ಬಾಗ್ನಕ್ಕೆ ಅಂತ ತರತರವಾದ ತಿಂಡಿ ಮಾಡ್ತಿದ್ದಾರೆ. ಮನೆಗೆ ಮಕ್ಳು ಬರ್ತಾರಂತೆ, ಬಂದು ಹಬ್ಬದ ತಿಂಡಿನೆಲ್ಲ ಇಸ್ಕೋತಾರಂತೆ. ಹೌದಾ? ಹೌದು ಕಣೆ, ನಿಂಗೆ ಗೊತ್ತಿಲ್ವಾ? ನಮ್ ತಾಂಡದಲ್ಲಿ ಹಬ್ಬದ ತಿಂಡಿ ಎಲ್ಲಿಂದ ಬರ್ಬೇಕು? ದಿನದ ಕೂಳ್ ಹುಟ್ಟಿಸ್ಕೊಂಡು ದಿನ ಕಳಿಯೋದೆ ಸಾಕ್ ಬೇಕಾಗಿ ಹೋಗ್ತಿತ್ತು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ದೊಂದು ದೊಡ್ಡ ಗುಂಪಿತ್ತು, 25 ಜನ ಇದ್ವಿ. ಪ್ರತಿ ನವರಾತ್ರಿಲೂ ಎಲ್ರ ಮನೆಗೆ ಹೋಗ್ತಿದ್ವಿ, ಏನಾದ್ರೂ ಕಜ್ಜಾಯ ಮಾಡ್ತಿದ್ರು, ಎಲ್ರಿಗೂ ಒಂದೊಂದು ಕೊಡ್ತಿದ್ರು. ಆಗ ವಿದ್ಯಾಶಂಕರ, ಶಾಸ್ತ್ರಿಗಳ ಮಗ ಎಲ್ರೂ ಬರ್ತಿದ್ರು. ಮತ್ತೆ ಈಗ ಒಟ್ಟಿಗೆ ಹೋಗಲ್ವಾ? ನಾನ್ ಚಪ್ಲೆ ಕಾಯೋನು ಅಂತ ಯಾರು ನನ್ನ ಹತ್ರ ಮಾತಾಡಲ್ಲ. ಬೇಜಾರ್ ಮಾಡ್ಕೋಬೇಡ ಬಂಗಾರಿ, ನಾನ್ ನಿನ್ ಜೊತೆಗ್ ಮಾತಾಡ್ತೀನಲ್ಲ, ನಾನ್ ನಿನ್ ಜೊತೆ ಯಾರು ಏನಂದ್ರೂ ಇರ್ತೀನಿ. ಬಾ ಹೋಗೋಣ. ಅರಿಹಂತಪುರದಿಂದ ವಿಗ್ರಹ ತಗೊಂಡು ಇಲ್ಲಿಗೆ ಬಂದಿದ್ದಾಳೆ. ವಿಗ್ರಹ ಎಲ್ಲಿಟ್ಟಿರ್ಬೋದು?
ನೇರವಾಗಿ ಹೋಗಿ ಕೇಳಿದ್ರೆ ಗೊತ್ತಿಲ್ಲ ಅಂತ ತಪ್ಪಿಸ್ಕೊಂತಾಳೆ. ವಿಗ್ರಹನ ಹೇಗಾದ್ರೂ ಪತ್ತೆ ಹಚ್ಚಬೇಕು. जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे जय वाङ्मनसातीते जय चित्वान्तभञ्जिके जय जन्मजराहीने जय कालोत्तरोत्तरे सगमदगमदनि मदनि सा नि सा दनि सा मदनि सा गमदनि सा नि सा गमदनि सा जयनेकविधानस्थे जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे जय वाङ्मनसातीते जय चित्वान्तभञ्जिके जय जन्मजराहीने जय कालोत्तरोत्तरे सगमदगमदनि मदनि सा नि सा दनि सा मदनि सा गमदनि सा नि सा गमदनि सा ಇದ್ದಕ್ಕಿದ್ದಂಗೆ ಏನಾಯ್ತು ನನಗೆ? ಯಾರೋ ಹಿಡ್ದಂಗಾಯ್ತಲ್ಲ. ಇವರಿಬ್ಬರನ್ನ ಮೊದಲು ಹಿಡಿಬೇಕು. ಹೆದರಬೇಡಿ ಮಕ್ಕಳ, ನಾನಿಲ್ಲಿರೋವರೆಗೂ ಅವನು ನಿಮ್ಮ ಹತ್ರ ಬರೋದಕ್ಕೂ ನಾನು ಬಿಡೋದಿಲ್ಲ.
ತಪ್ಪಿಸ್ಕೋಬೇಕು ಕೊನೆ ಒಂದ್ರಿಂದ ಕಿರಾತಕ ಸಿಕ್ಕಾಕೊಂಡ್ರೆ ವಿಗ್ರಹ ಇಲ್ಲಿ ಅಂತ ತಲೆ ತಿಂತಾನೆ. ಅದೇನ್ ಜನಗಳು ಏನು ಹಬ್ಬದ ದಿನಾನು ನೆಮ್ಮದಿಯಾಗಿರಕ್ ಬಿಡಲ್ಲ. ಜಾಜಿ भजकलोकमहामहन्त्री हस्ताब्जचक्रधरि शङ्खभराभयान्तं देवीं प्रसन्नवदनां जगतां सवित्रीम् ಜಾಜಿನ್ ಹಿಡ್ದಾಕಣ ಅಂದ್ರೆ ಇದ್ಯಾರೋ ಅಮ್ಮ ಅಡ್ಡ ಬಂದ್ಲಲ್ಲ. ಜಾಜಿ ಪೆಟ್ಟಾಯ್ತಾ? ಸ್ವಲ್ಪ ನಾನೇ ನೋಡ್ಕೊಂಡು ಬರ್ಬೇಕಿತ್ತು. ನೀನು ಸರಿಯಾಗೇ ನಡೀತಾ ಇದೆಯಾ, ಆದರೆ ಕೆಲವು ದುಷ್ಟ ಶಕ್ತಿಗಳು ನಿನ್ ದಾರಿಗೆ ಅಡ್ಡವಾಗ್ತಿವೆ. ಏನ್ ಹೇಳ್ತಿದ್ದೀರಾ ನೀವು? ಯಾರು ನೀನು? ಕಾಣಿಸ್ತಿಲ್ವಾ? ನಿನ್ ಹಾಗೆ ಅಮ್ಮನವ್ರ ಭಕ್ತೆ. ಭಕ್ತೆ ಗಿಕ್ತೆಲ್ಲ ಆಮೇಲೆ ನಿನ್ನ ವಿಚಾರಣೆ ಮಾಡಬೇಕು. ಬಂಗಾರಿ, ಜಾಜಿನ ಕೂರ್ಸು, ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಲೋ ಬಂಗಾರಿ, ನಮ್ಮ ಹೆಸರು ಇವ್ರಿಗೆ ಹೇಗೋ ಗೊತ್ತಾಯ್ತು? ನಾವಿಲ್ಲೇ ಅಲಿತಿರ್ತೀವಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಮಾಡು ವಿಚಾರಣೆ. ಯಾವ ಊರ್ ನಿಂದು? ನಾವೆಲ್ಲಿರ್ತೀವೋ ಅದೇ ಊರ್ ನಮ್ದು. ತಲೆ ಹರಟೆ ಬೇಡ, ಹೊರಡು ಇಲ್ಲಿಂದ. ಭಕ್ತಾದಿಗಳಿಗೆ ತೊಂದರೆ ಆಗ್ತಿದೆ. ಯಾವ ತರ ತೊಂದರೆ ಆಗ್ತಾ ಇದೆ? ಅಡ್ಡಡ್ಡ ಬರ್ತಿದ್ಯಲ್ಲ, ಪ್ರದಕ್ಷಿಣೆ ಹಾಕೋ ಜನಗಳಿಗೆ. ಯಾರಾದ್ರೂ ದೂರ್ ಕೊಟ್ಟಿದಾರಾ ಹಾಗಂತ? ಯಾಕೆ ದೂರ್ ಕೊಡ್ಬೇಕು? ನಾನೇ ಕಣ್ಣಾರ ನೋಡ್ತಿದ್ದೀನಲ್ಲ. ಆ ಹುಡುಗಿ ಗಡ್ಡ ಬಂದೆ, ಆ ಹುಡುಗಿ ಕೆಳಗ್ ಬಿದ್ಲು. ನೀವ್ಯಾರು ಸ್ವಾಮಿ? ಏನ್ ಹಾಕ್ ಕೇಳ್ತಿದ್ಯಾ? ಮಾರಿಗುಡಿ, ಇನ್ಸ್ಪೆಕ್ಟರ್ ಮಾರಿಗುಡಿ ಇವನು. ಇಲ್ಲೇನ್ ಮಾಡ್ತಿದ್ದೀರಿ? ಬಂದ್ ಹೋಗೋ ಭಕ್ತಾದಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದೀನಿ. ಮತ್ತೆ ಆ ಹುಡುಗಿ ನನ್ನಿಂದ ಬಿದ್ದಾಗ ನೀವೇನು ಮಾಡ್ಲೇ ಇಲ್ಲ. ಆ ಹುಡುಗಿನ ಕಾಪಾಡೋ ಕರ್ತವ್ಯ ಬಿಟ್ಟು ನನ್ನನ್ನ ವಿಚಾರಣೆ ಮಾಡ್ತಾ ಇದ್ದೀರಲ್ಲ, ಇದೇನಾ ನೀವು ಪಾಲಿಸೋ ಕಾನೂನು? ಮಾತ್ ಜಾಸ್ತಿ ಆಯ್ತು ನಿಂದು. ನೀನ್ ಯಾರು ಅಂತ ಗೊತ್ತಾಗ್ಬೇಕು. ಎಲ್ಲಿ ನಿನ್ ಗುರ್ತು? ಯಾವ ಊರು? ಎಲ್ಲಿ ಅವಳು? ಎಲ್ಲ ವಿವರ ಬೇಕು ನನಗೆ. ಕ್ಷಮಿಸಿ ಮೇಡಮ್, ಗೊತ್ತಾಗ್ಲಿಲ್ಲ. ನಿನ್ನ ಕೆಲಸ ನೀನು ಮಾಡೋದಕ್ಕೆ ಗೊತ್ತಾಗಬೇಕು ಅಂತ ಏನೂ ಇಲ್ಲ. ನಿನ್ನ ಬಗ್ಗೆ ದೂರುಗಳು ಬಂದಿದ್ದಕ್ಕೆ ನಾನು ಬಂದಿರೋದು. ನಿನ್ನ ಮೇಲಧಿಕಾರಿ ಅಂತ ಗೊತ್ತಾದ ತಕ್ಷಣ ಭಯ ಆಯ್ತಲ್ವಾ ನಿನಗೆ? ಇನ್ನು ಮುಂದೆ ಇಂಥ ದೂರುಗಳೇನಾದರೂ ಬಂದರೆ ನೀನು ಇಲ್ಲಿರೋಲ್ಲ. ನಿರಪರಾಧಿಗಳನ್ನ ಕರ್ಕೊಂಡು ಹೋಗಿ ಕಂಬಿ ಹಿಂದೆ ಕೂಡಿಸ್ತೀಯಲ್ಲ, ಅಲ್ಲಿರ್ತೀಯ. ಹೋಗು ಇಲ್ಲಿಂದ. जय चित्रांत भंजिके जय जन्म जराहीने जय कालोत्तरोत्तरे सगमद गमदने
ಮದನಿ ಸ ಗಮದನಿ ಸ ನಿಸ ಗಮದನಿ ಸ